ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವಿವತ್ತು ಊಟಿಯಿಂದ ಕೂನೂರ್ಗೆ ಹೋಗ್ತಾ ಇದ್ದೀವಿ. ಕೂನೂರಲ್ಲಿ ಏನೇನು ನೋಡ್ತೀವಿ ಅಂತ ಈ ವಿಡಿಯೋಲಿ ನೀವು ನೋಡಬಹುದು. ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಬಂದು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೋಸ್ಕರ ಮಾಡಿರುವಂಥ ಹಾಲಿಡೇ ಹೋಮು. ಎಲ್ಲ ಥರದ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸು ಬಂದು ಇಲ್ಲಿ ಉಳ್ಕೋಬೋದು, ಬಟ್ ಆನ್ಲೈನ್ ರಿಜಿಸ್ಟರ್ ಆಗಿರ್ಬೋದು. ಏನಿದೆ ಅಂದರೆ ಟೀ ಪ್ಲಾಂಟೇಶನ್ ವ್ಯೂ ಮಾತ್ರ ಸೂಪರಾಗಿ ಕಾಣಿಸ್ತಾ ಇದೆ. ಅದರಲ್ಲೂ ಈ ಪೈನ್ ಫಾರೆಸ್ಟಲ್ಲಿ ಇರೋದ್ರಿಂದ ಸೂಪರಾಗಿ ಕಾಣಿಸ್ತಾ ಇದೆ. ಒಂದೊಂದು ಕರ್ವ್ಗೂ ಒಂದೊಂದು ಥರ ವ್ಯೂ ಸಿಗ್ತಾ ಇದೆ ನಮಗೆ. ಊಟಿಯಿಂದ ಕೂನೂರಿಗೆ 22 ಕಿಲೋಮೀಟರ್ಸ್ ಆಗುತ್ತೆ. 1 ಅವರಲ್ಲಿ ಹೋಗ್ತೀವ. ಏಕೆ 1 ಅವರಲ್ಲಿ ಹೋಗ್ತೀವಿ ಅಂತ ಅನ್ಕೋತಿದ್ದೀವಿ. ಎಲ್ಲೂ ಇವಾಗ ಆಲ್ರೆಡಿ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು, ಪಿಟ್ ಸ್ಟಾಪ್ಸ್ ಬ್ರೇಕ್ಸ್ ಎಲ್ಲ ಆಯಿತು. ಒಂದೇ ಸತಿ ಹೊರಡಿರೋದ್ರಿಂದ ಎಲ್ಲೂ ಸ್ಟಾಪ್ ಮಾಡ್ದಂಗೆ ಹೋಗ್ತೀವಿ 1 ಅವರ್ಗೆ. ನೀವು ಊಟಿಗೆ ಬರೋರು ಆದ್ರೆ ಊಟಿಯಲ್ಲಿ ನಮಗೆ ನಾವಿವಾಗ ಕಾರಲ್ಲಿ ಬಂದಿದ್ದೀವಿ, ಕಾರಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದೀವಿ, ಬೈಕಲ್ಲಿ ಬಂದಿದ್ದೀವಿ, ಇವಾಗ ಬೈಕಲ್ಲೂ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಬಟ್ ನಾವು ಬಜೆಟಲ್ಲಿ ಬರಬೇಕು ನೀವುಗಳು ಅಂತಂತಂದ್ರೂ ಟ್ರೈನ್ ಫೆಸಿಲಿಟೀಸ್ ಇದೆ. ಉದಗಮಂಡಲಂಗೆ ಬಂದು ಇಲ್ಲಿಂದ ನೀವು ಟೂರ್ ಪ್ಯಾಕೇಜಸ್ನ ಮಾಡ್ಕೋಬೋದು. ಬಜೆಟ್ ಫ್ರೆಂಡ್ಲಿ ಆಗಿ ನಿಮಗೆ ಟೂರ್ ಪ್ಯಾಕೇಜಸ್ ಬೇಕು ಅಂತಂದರೆ ಬಸ್ ಇದೆ, ಮತ್ತು ಆಟೋಸ್ ಇದೆ, ಕ್ಯಾಬ್ ಫೆಸಿಲಿಟೀಸ್ ಇದೆ, ಶೇರಿಂಗಲ್ಲಿ ಇರುತ್ತೆ. ನೀವು ಬಜೆಟಲ್ಲಿ ಹಾಯಾಗಿ ಮಾಡಿಕೊಂಡು ಟೂರ್ನ ಚಿಲ್ ಮಾಡ್ಕೊಂಡು ವೆದರ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಬಸ್ಸಸ್ ಹೋಗ್ತಾನೆ ಇದೆ, ಬಸ್ಗಳಲ್ಲಿ ಕ್ಯಾಬ್ಗಳಲ್ಲೆಲ್ಲ. ನೀವು ಆದಷ್ಟು ಜಾಸ್ತಿ ಜನ ಬಂದಾಗ ಎಕ್ಸ್ಪ್ಲೋರ್ ಮಾಡೋಕ್ಕೆ ಒಳ್ಳೆ ಬಜೆಟ್ ಫ್ರೆಂಡ್ಲಿ ಆಗಿ ನೀವು ಮಾಡ್ಕೋಬೋದು. ಯಾಕಂದರೆ ಶೇರಿಂಗ್ ಕಮ್ಮಿ ಬೀಳುತ್ತಲ್ವಾ. ಅದೇ ಒಬ್ಬರೇ ಇಬ್ಬರೇ ಅಂತಂತಾದರೆ ನಮಗೆ ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ. ಅದ್ರ ಬದಲು ನೀವು 4 ಮೆಂಬರ್ಸ್ 5 ಮೆಂಬರ್ಸ್ ಈ ಥರ ಬರೋರಿದ್ರೆ ಫಸ್ಟೇ ಪ್ಲ್ಯಾನ್ ಮಾಡಿ ನೀಟಾಗಿ ಎಕ್ಸಿಕ್ಯೂಟ್ ಮಾಡಿಕೊಂಡು ಬಂದರೆ ತುಂಬ ಚೆನ್ನಾಗಿರುತ್ತೆ. ವರ್ಕೌಟ್ ಆಗುತ್ತೆ. ಮೇನ್ ಥಿಂಗು ಬಜೆಟ್ ಫ್ರೆಂಡ್ಲಿಯಾಗಿ ಬರೋರಿಗೆ ವರ್ಕೌಟ್ ಆಗುತ್ತೆ. ಇಲ್ಲಿ ನಾನು ಅಬ್ಸರ್ವ್ ಮಾಡಿರೋದೇನು ಅಂತಂತಂದರೆ, ನಮ್ಮ ಬೆಂಗಳೂರಿಗೂ ಊಟಿ, ಈ ಇನ್ನೊಂದೆಂದು ವಾಯ್ನಾಡು, ಈ ಥರ ಹಿಲ್ ಸ್ಟೇಷನ್ನು, ಈ ಥರ ಪ್ಲೇಸಸ್ಗಳಲ್ಲಿ ಪ್ರತಿ ಮನೆ ಮುಂದೆನೂ ಫ್ಲವರ್ಸ್ ಇದ್ದೇ ಇರುತ್ತೆ. ನಾವು ಬೆಂಗಳೂರಲ್ಲಿ ನೀರು ಹಾಕು, ಗೊಬ್ಬರ ಹಾಕು, ಅದಕ್ಕೆ ಚೆನ್ನಾಗಿ ಫರ್ಟಿಲೈಸರ್ಸ್ಗಳು ಹಾಕು ಅಂತೆಲ್ಲ ಬೆಳೆಸ್ತೀವಿ, ಬರೋದಿಲ್ಲ. ಇಲ್ಲಿ ಮಾತ್ರ ಸೂಪರಾಗಿರುತ್ತೆ. ಇಲ್ಲಿ ಫ್ಲವರ್ಸ್ ನೋಡೋದಕ್ಕೆ ಪ್ರತಿ ಮನೆ ಮುಂದೆನೂ ಇರುತ್ತೆ, ಏನಾದರೂ ಒಂದು ಹೂ ಇದ್ದೇ ಇರುತ್ತೆ. ಬಟ್ ಇಲ್ಲಿಂದ ತೊಗೊಂಡೋಗಿ ನಾವು ಬೆಂಗಳೂರಿಗೆ ಇಟ್ಟರೆ ಅದು ಬದುಕದೇ ಇಲ್ಲ, ಸತ್ತೋಗುತ್ತೆ. ಈ ವೆದರ್ಗೋಸ್ಕರನೇ ಅದು ಆ ಥರ ಅಷ್ಟು ಚೆನ್ನಾಗಿ ಹೆಲ್ದಿಯಾಗಿ ಬರುತ್ತೆ ಅಂತ ಅನಿಸುತ್ತೆ. ಇಲ್ಲಿ ನಮಗೆ ಊಟಿ ಕ್ಯಾರೆಟ್ಸ್ ಅನ್ನೋದು ತುಂಬ 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 ಚೆನ್ನಾಗಿರುತ್ತೆ. ಟೇಸ್ಟ್ ಆಗಲಿ, ತಿನ್ನೋದಕ್ಕೆ ಹೇಗಿರುತ್ತೆ ಅಂದರೆ ಫ್ರೆಶ್ ಆಗಿ ಅಲ್ಲೇ ಆವಾಗಲೇ ಕಿತ್ತು ತೊಗೊಂಡು ಬಂದು ಸೇಲಿಟ್ಟಿರ್ತಾರೆ. ಒಂದೊಂದು ಬಂಚ್ 30 ರುಪೀಸು, ಸೀಸನಲ್ಲಿ 50 ರುಪೀಸು, ಈ ಥರ ಎಲ್ಲ ಮಾಡ್ತಿರ್ತಾರೆ. ಬಟ್ ನಾನು ಯಾವಾಗಲೂ ಬಂದಾಗೆಲ್ಲ ಈ ಚಳಿಗಾಲದಲ್ಲಿ ಯೋಚನೆ ಮಾಡೋದು ಏನು ಅಂತಂದರೆ, ಇಲ್ಲಿರೋರಿಗೆ ಸೀಸನಲ್ಲೇ ಬಿಸ್ನೆಸ್ಸು, ಬಟ್ ಸೀಸನ್ ಇಲ್ಲದೆ ಇರ್ಬೇಕಾದ್ರೆ ಏನಪ್ಪ ಮಾಡ್ತಾರೆ ಅಂತ ಅನ್ಕೋತಿದ್ದೆ. ಬಟ್ ಇಲ್ಲಿ ತುಂಬ ತುಂಬ ಕ್ಯಾರೆಟ್ ಫೀಲ್ಡ್ಸ್ ಇದೆ, ಅದರಲ್ಲಿ ಅವರು ವ್ಯವಸಾಯ ಮಾಡ್ಕೋತಾರೆ. ಏನು ಬೀಟ್ರೂಟ್ ಅಲ್ಲ, ಕ್ಯಾರೆಟು. ಬೀಟ್ರೂಟು ಇದೆಯಾ? ಬೀಟ್ರೂಟ್ ಅಲ್ಲ, ಅದು ಟರ್ನಿಪ್. ನೂಕೋಲ್ ಥರ ಟರ್ನಿಪ್ ಅಂತ ಒಂದು ಬರುತ್ತೆ. ಏನದು ಬೀಟ್ರೂಟ್ ಥರ ರೆಡ್ ಆಗಿ ಮತ್ತು ವೈಟ್ ಆಗಿ ಎರಡೂ ಇರುತ್ತೆ. ಅದನ್ನ ಇಲ್ಲಿ ತುಂಬ ಫಾರ್ಮರ್ಸು ಯೂಸ್ ಮಾಡ್ಕೋತಾರೆ ಬೆಳೆಯೋದಿಕ್ಕೆ. ಇದು ಇಲ್ಲಿ ಮಡ್ರಾಸ್ದ ಆರ್ಮಿ ರೆಜಿಮೆಂಟ್ ಇದೆ. ಈ ರೆಜಿಮೆಂಟ್ ಬಂದು ನಾವು ಊಟಿಗೆ ಹೋಗೋ ಜಾಗದಿಂದ 150 to 200 ಎಕರ್ಸ್ವರೆಗೂ ಜಾಗ ತಗೊಂಡಿದ್ದಾರೆ ಅನ್ಸುತ್ತೆ. ಇಲ್ಲಿ ನೋಡಿ ಹೇಗಿದೆ ವ್ಯೂ ಅಂತ. ಈ ಥರ ಒಂದು ಇದರಲ್ಲಿ ನಾವು ಜರ್ನಿ ಮಾಡ್ತಾ ಇದ್ರೆ ಏನು ಟೆನ್ಷನ್ಸು, ವರೀಸ್ ಏನೂ ಇರೋದಿಲ್ಲ. ಇಲ್ಲಿ ನೋಡಿ, ನಾವಿನ್ನ ಈಗ ಕೂನೂರು ರೇಂಜಿಗೆ ಬರ್ತಾ ಇದ್ದೀವಿ. ಆಗಲೇ ಮಳೆ ನಮ್ಮನ್ನ ವೆಲ್ಕಮ್ ಮಾಡ್ತಾ ಇದೆ. ನಾವಿವಾಗ ಫಸ್ಟ್ ಲ್ಯಾಂಪ್ ಸ್ಟಾಕಿಗೆ ಹೋಗ್ತಾ ಇದ್ದೀವಿ. ಲ್ಯಾಂಪ್ ಸ್ಟಾಕ್ನ ನೋಡಿಕೊಂಡು ಡಾಲ್ಫಿನ್ ನೋಸ್ಗೆ ಹೋಗೋದಕ್ಕೆ ಇಲ್ಲಿಂದ ನಮಗೆ 11 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಈ ವ್ಯೂ ಮಾತ್ರ ಅಲ್ಟಿಮೇಟ್ ಅಲ್ವಾ? ಫೋಟೋ ತಗೊಂಡ್ರೆ ಹೆಂಗಿರುತ್ತೆ ಅಂದರೆ, ಇದು ಸಿಂಗಾರ ಎಸ್ಟೇಟ್ ಅಂತ ಬೋರ್ಡ್ ಹಾಕಿದ್ದಾರೆ. ಫುಲ್ ಸೂಪರ್ ಆಗಿದೆ. ಮತ್ತು ಇಲ್ಲಿ ವೆದರ್ನ ಮಾತ್ರ ಪ್ರೆಡಿಕ್ಟೇ ಮಾಡೋಕ್ಕಾಗಲ್ಲ. ನೀವು ಜರ್ನಿ ಮಾಡಬೇಕಾದ್ರೆ ಕಾರಲ್ಲಿ ಬಂದರೂ ಅಷ್ಟೇ
ಈ ಥರ ನೋಡಿ, ಇಲ್ಲಿನ ಒಂದು ಡ್ರೆಸ್ ಹಾಕೊಂಡು ಫೋಟೋಶೂಟ್ ಮಾಡ್ಸೋಕ್ಕೆ ತುಂಬ ಚೆನ್ನಾಗಿದೆ. ವಾವ್, ಮೌಂಟೇನ್ ಮೇಲೆ ಕ್ಲೌಡು. ಮೌಂಟೇನು ಕ್ಲೌಡ್ ಒಳಗಡೆ ಇದೆಯೋ, ಕ್ಲೌಡೇ ಮೌಂಟೇನ್ ಮೇಲೆ ಹೋಗಿದೆಯೋ ಒಂದು ಗೊತ್ತಾಗ್ತಾ ಇಲ್ಲ. ಸೂಪರ್ ಸೂಪರ್. ಕಣ್ಣಿಗಳಿಗೆ ಮಾತ್ರ ನೇಚರ್ ಬ್ಯೂಟಿ ಹಬ್ಬ. ಕ್ಲೌಡ್ಸು ಮೌಂಟೇನ್ನ ಫುಲ್ ಕವರ್ ಮಾಡಿಬಿಟ್ಟಿದೆ. ಆಗಲೇ ಫುಲ್ ಕವರ್ ಆಗಿತ್ತಲ್ವಾ, ಈಗ ನೋಡಿ ಫುಲ್ ಮೌಂಟೇನ್ಸ್ ಮೇಲೆ ಹೋಗ್ಬಿಟ್ಟಿದೆ ಕ್ಲೌಡ್ಸು. ಬಟ್ ಇದು ಸೀನ್ ಮಾತ್ರ ಅಲ್ಟಿಮೇಟ್ ಅಲ್ಟಿಮೇಟ್. ಇನ್ನೇನು ನಾವಿವಾಗ ಲ್ಯಾಂಪ್ಸ್ ರಾಕ್ ವ್ಯೂ ಪಾಯಿಂಟ್ ಹತ್ರ ಹೋಗ್ತಾ ಇದ್ದೀವಿ. 2 ಕಿಲೋಮೀಟರ್ಸ್ ಇದೆ. ಬಟ್ ಇಲ್ಲಿ ಲ್ಯಾಂಡ್ಸ್ಕೇಪ್ ನೋಡಿ ಹೇಗಿದೆ, ಫುಲ್ಲು ಡೌನ್ ಆಗಿ. ಇಲ್ಲಿ ನೋಡಿ, ನಾನು ಹೇಳಿದ್ನಲ್ಲ ಫುಲ್ಲು ಗ್ರೀನ್ರಿ ಗ್ರೀನ್ರಿ ಅಂತ, ಫುಲ್ಲು ಗ್ರೀನ್ರಿ. ಕಣ್ಣು ಹೋಗಿದಷ್ಟು ದೂರನೂ ಫುಲ್ಲು ಗ್ರೀನ್ರಿ. ಇನ್ನೊಂದು ಏನು ಅಂತಂದರೆ, ಇಲ್ಲಿ ನಾವು ಎಲ್ಲೇ ಗೂಗಲ್ ಮ್ಯಾಪ್ ಹಾಕಲಿ ಊಟಿಯಲ್ಲಿ ಡೆಸ್ಟಿನೇಷನ್ಸ್ ಎಲ್ಲ ಬೇರೆ 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 ಬೇರೆನೇ ತೋರಿಸ್ತಾ ಇದೆ. ಅಪ್ಡೇಟ್ ಮಾಡೋರು ನೀಟಾಗಿ ಅಪ್ಡೇಟ್ ಮಾಡಿದ್ರೆ ಇನ್ನೊಬ್ರಿಗೆ ಇನ್ಫಾರ್ಮೇಷನ್ ಆರ ಸಿಗುತ್ತೆ. ಈ ಥರ ತಪ್ಪು ಮಾಡಿಬಿಟ್ರೆ ಏನಾಗುತ್ತೆ, ಟೈಮ್ ವೇಸ್ಟು, ಅದನ್ನು ಹುಡ್ಕೊಂಡು ಹೋಗೋದೊಂದು. ಇದ್ರ ಬದಲು ಒಂದು ನೀಟಾಗಿ ಅಪ್ಡೇಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಎಲ್ಲೋ ಬಿಸ್ಲೆ ಘಾಟ್ ಥರನೇ ಇದೆ ಸೇಮು. ಬಟ್ ಬಿಸ್ಲೆ ಘಾಟಲ್ಲಿ ಇಷ್ಟು ಅಗಲವಾಗಿಲ್ಲ ರೋಡು, ಇನ್ನು ಸ್ವಲ್ಪ ಚಿಕ್ಕದು ಕನ್ಜೆಕ್ಟೆಡ್ ಆಗಿದೆ. ಹೇಗಿರ್ತಾರೋ ಅಪ್ಪ, ಇಷ್ಟಿಷ್ಟು ದೂರ ಒಂದೊಂದೇ ಮನೆಗಳಿರುತ್ತೆ. ಬಬ್ಬಾ, ಇದು ನೋಡಿ, ಇವಾಗ ಡೌನಿಗೆ ಬಂದಿದ್ದೀವಲ್ಲ ನಾವು, ಮೇಲ್ಗಡೆ ವ್ಯೂ ಹೇಗಿದೆ ಅಂತಂದ್ಬಿಟ್ಟು. ಈಗ ನಾವು ನಮ್ಮ ಡೆಸ್ಟಿನೇಷನ್ಗೆ ಅರೈವ್ ಆಗಿದ್ದೀವಿ, ಲ್ಯಾಂಪ್ಸ್ ರಾಕು. ಟ್ರೆಕ್ಕಿಂಗ್ ಮಾಡಬೇಕು ಅಂದರೆ ಈಗಲೇ ಕಾಲು ನೋವ್ತಾ ಇದೆ ಗಾಡಿಯಲ್ಲಿ ಕುತ್ಕೊಂಡು. ಏನು ಹೋಗ್ತೀನೋ ಏನೋ ನೋಡೋಣ. ಇಲ್ಲಿ ನೋಡಿ, ಬೈಸನ್ ಇದೆ, ಮೂರೇನೋ ಇದೆ ಸೈಜಾ. ಎಲ್ಲ ಸೈಜು ಅದೇ ಥರನೇ ಇರುತ್ತೆ. ಹಾಂ, ಕುತ್ಕೊಳ್ತಾ ಇದೆಯಾ? ಕುತ್ಕೋ. ಸೆಲ್ಫಿ ಸ್ಟಿಕ್ಕು ಇದಾಗ್ಬಿಟ್ಟಿದೆ, ಅದಕ್ಕೆ ಸರಿ ಮಾಡ್ತಾ ಇದ್ದಾರೆ, ರಿಪೇರಿ ಮಾಡ್ತಾ ಇದ್ದಾರೆ. ಹೋಯ್ತು, ಸೆಲ್ಫಿ ಸ್ಟಿಕ್ ಇಲ್ಲ ಅಂತಂದ್ಬಿಟ್ಟು ಫುಲ್ಲು ಅಪ್ಸೆಟ್ ಆಗಿಬಿಟ್ಟಿದ್ದಾರೆ. ನಾವಿವಾಗ ಲ್ಯಾಂಪ್ಸ್ ರಾಕ್ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಹೇಗಿದೆ ಅಂದರೆ, ಇಲ್ಲಿ ನೋಡಿ, ಫುಲ್ಲು ರೋಡೇ ಕಾಣಿಸ್ತಾ ಇದೆ. ಇಲ್ಲಂತೂ ಏನಂತಾರೆ, ಕ್ಲೌಡ್ಸ್ ಹಾಗೆ ಹಾರಾಡ್ತಾ ಇದೆ, ಚಿಕ್ಕ ಚಿಕ್ಕ ಕ್ಲೌಡ್ಸು. ನಾವು ಡ್ರಾಯಿಂಗ್ ಮಾಡಿದ್ರೆ ಇರುತ್ತಲ್ವ ಚಿಕ್ಕ ಚಿಕ್ಕದಾಗಿ, ಆ ಥರ ಇದೆ. ನೇಚರ್ ಅಟ್ ಇಟ್ಸ್ ಪೀಕ್. ಸೀರಿಯಸ್ಲಿ ಮಳೆನೂ ಬರ್ತಾ ಇದೆ. ಈ ರೋಡಂತೂ ಸೂಪರಾಗಿ ಕಾಣಿಸ್ತಾ ಇದೆ ಇಲ್ಲಿಗೆ. ಮನೆಗಳೆಲ್ಲ ಇರುವೆಗಳ ಥರ ಕಾಣಿಸ್ತಿದೆ. ಮೋಸ್ಟ್ಲಿ ಇದು ಊಟಿ ಸಿಟಿ ಅಂತ ಕಾಣುತ್ತೆ. ಲೇಕು ಕಾಣಿಸ್ತಾ ಇದೆ. ನಾವಿವಾಗ ಲ್ಯಾಂಪ್ಸ್ ರಾಕ್ನ ಮುಗಿಸ್ಕೊಂಡು ಡಾಲ್ಫಿನ್ ನೋಸ್ ಕಡೆಗೆ ಹೋಗ್ತಾ ಇದ್ದೀವಿ. ಡಾಲ್ಫಿನ್ ನೋಸು ಲ್ಯಾಂಪ್ಸ್ ರಾಕಿಂದ 6 ಕಿಲೋಮೀಟರ್ಸ್ ಇದೆ. ಮತ್ತು ನಾವಿಲ್ಲಿ ಲ್ಯಾಂಪ್ಸ್ ರಾಕಲ್ಲಿ ಒಂದು 1/2 ಅವರಲ್ಲಿ ಮುಗಿಸ್ಬಿಟ್ಟು ಹೊರಡೋಣ ಅಂತ ಅಂದ್ಕೊಂಡ್ರೆ ನೋಡಿದ್ರೆ 1.5 ಅವರ್ ಟೈಮ್ ತೊಗೊಂಡಿದ್ದೀವಿ. ರೀಲ್ಸ್ ಅಂತೆ, ವೀಡಿಯೋಸ್ ಅಂತೆ. ಜಾಗ ಅಂತೂ ಸೂಪರಾಗಿರೋದ್ರಿಂದ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಿರಲಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅನ್ನೋ ಥರ ಇತ್ತು. ಮತ್ತು ಏನದು ಮಳೆನ ಬೇರೆ ಬೀಳ್ತಿತ್ತಲ್ವ ನಾವಿದ್ದಾಗ, ಅದರಿಂದ ನಮಗೆ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ ಅಷ್ಟೇ. ನಾವೇನು ಲ್ಯಾಂಪ್ಸ್ ರಾಕಲ್ಲಿ ವ್ಯೂ ಪಾಯಿಂಟ್ ಅಂತ ನೋಡಿದ್ವಲ್ಲ, ಸೇಮ್ ಅದೇ ಥರನೇ ಇಲ್ಲೂ ಕ್ಲೌಡ್ಸ್ ಫುಲ್ಲು ಕ್ಲೋಸ್ ಆಗಿಬಿಟ್ಟಿದೆ ಮೌಂಟೇನ್ಸ್ ಮೇಲೆ. ಆ ಥರ ಒಂದು ವ್ಯೂ ಬರ್ತಾ ಇದೆ. ಇರಿ ಹತ್ತಿರದಿಂದ ತೋರಿಸ್ತೀನಿ. ಹೇಯ್ ಬಾ, ಗಾಡಿನ ಹತ್ರ ತೊಗೊಂಡೋಗಿದ್ದರಿಂದ ಭಯ ಪಟ್ಕೊಂಡ್ಬಿಟ್ಟೆ ನಾನು. ಆಗಲೇ ಹೇಳ್ದಂಗೆ ಕರ್ವ್ಗೂ ಒಂದೊಂದು ವ್ಯೂ ಸಿಗುತ್ತೆ. ಹೇಗಿದೆ ಅಬ್ಬಬ್ಬಬ್ಬ. ಹತ್ರಕ್ಕೆ ಹೋಗ್ಬೇಡ, ಭಯ ಆಗುತ್ತೆ. ಇದಾಗಲೇ ನಾವು ನೋಡಿದ್ವಿ ನೋಡಿ, ಅಲ್ಲಿಂದ ಒಂದು ರೋಡ್ ಹೋಗ್ತಿದೆ ಅಂತ, ಅದೇ ರೋಡು. ವಾವ್, ಇದೆಲ್ಲ ನಾವು ಚಿಕ್ಕವರಿದ್ದಾಗ ನೋಡ್ತಾ ಇದ್ದಿದ್ದು. ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ. ಚಿಕ್ಕವರಿದ್ದಾಗ ನಾವು ಟಿ ವಿಯಲ್ಲಿ ನೋಡ್ತಾ ಇದ್ವಿ, ಇದು ಊಟಿ, ಟೀ ಪ್ಲಾಂಟೇಶನ್ ಈ ಥರ ಇರುತ್ತೆ ಅನ್ನೋ ಥರ. ಸ್ವರ್ಗಕ್ಕೆ 3 ಗೇಣ್ ಅನ್ನೋ ಥರ ಇದೆ ವ್ಯೂ ಮಾತ್ರ. ಅಬ್ಬಾ, ನೀನು ಎಡ್ಜಲ್ಲಿ ಹೋಗ್ಬಿಡ, ನಂಗೆ ಭಯ ಆಗುತ್ತೆ.
ನೋಡಿ ಹೇಗೆ ಬರ್ತಿದೆ ಕ್ಲೌಡ್ಸು. ಒಬ್ಬೊಬ್ಬ ಹೇಗಿದೆ ಅಂದರೆ ನಾನು ಅಂದ್ಕೊಂಡಿದ್ದಕ್ಕಿಂತ ಅಲ್ಟಿಮೇಟ್ ಆಗಿದೆ. ಹಾಂ, ರೋಡೇ ಕಾಣಿಸ್ತಾ ಇಲ್ಲ, ಆ ಥರ ಇದೆ. ಬಾಪ್ರೆ, ಥ್ರಿಲ್ಲಿಂಗ್ ಆಗಿದೆ ಈ ಥರ ಡ್ರೈವ್ ಮಾಡೋದು. ನಾವು ಒಂದ್ಸತಿ ಹಾರ್ಸ್ಲಿ ಹಿಲ್ಸ್ಗೆ ಹೋದಾಗ ಈ ಥರ ಡ್ರೈವ್ ಮಾಡಿದ್ವಿ ಕಾರಲ್ಲಿ, ಬಟ್ ಟೂ ವೀಲರಲ್ಲಿ ಇದು ಫಸ್ಟ್ ಟೈಮು ಇಷ್ಟೊಂದು ಫಾಗಲ್ಲಿ ಹೋಗ್ತಾ ಇರೋದು. ನೋಡಿ, ಇಂಡಿಕೇಟರ್ ಲೈಟ್ಸ್ಗಳು ಹಾಕ್ಕೊಂಡು ಡ್ರೈವ್ ಮಾಡ್ಕೊಂಡು ಬರೋ ಅಷ್ಟು ಫಾಗ್ ಇದೆ. ಕೂನೂರ್ಗೆ ಬಂದಿದ್ದಕ್ಕೂ ಸಾರ್ಥಕ ಆಯ್ತಲ್ವಾ ಮಿಸ್ಟರ್ ಏಕೆ? ಸೂಪರಾ? ಇದನ್ನೆಲ್ಲ ಎಂಜಾಯ್ ಮಾಡೋದು ಒಂಥರ ಫೀಲಿಂಗ್, ಟೂ ವೀಲರಲ್ಲಿ ಎಂಜಾಯ್ ಮಾಡೋದು ಒಂಥರ ಫೀಲಿಂಗ್. ಟೂ ವೀಲರಲ್ಲಿ ಎಂಜಾಯ್ ಮಾಡೋದಕ್ಕೆ ತುಂಬ ಬೇರೆನೇ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದೆ. ಯಾವಾಗಲೂ ಕಾರು ಅನ್ನೋ ನಾವು ಈ ಸತಿ ಬೈಕಲ್ಲಿ ಬಂದಿರೋದಕ್ಕೂ ಸಾರ್ಥಕವಾಯಿತು. ಸೂಪರಾಗಿದೆ. ಎಲ್ಲ ಕಣ್ಣಲ್ಲಿ ಕ್ಯಾಪ್ಚರ್ ಮಾಡಿ ಇಟ್ಕೊಳ್ಳೋದಕ್ಕಿಂತ ಈ ಥರ ಕ್ಯಾಪ್ಚರ್ ಮಾಡಿ ನಿಮಗೂ ತೋರಿಸೋಣ ಅನ್ನೋ ಆಸೆ ಅಷ್ಟೇ. ವಾವ್, ಓ, ಫುಲ್ ಫಾಗ್ಗೆ ಇಷ್ಟು, ಈ ಸೀನ್ಗೆ ಇಷ್ಟು ರಶ್ ವರ್ತೆ. ಫುಲ್ಲು ಚೆನ್ನಾಗಿದ್ದಾರೆ. ಹೇಗಿದೆಯಪ್ಪ ವ್ಯೂ, ಎಕ್ಸ್ಪೀರಿಯನ್ಸು? ಎಷ್ಟು ರಶ್ ಇದ್ದಾರೆ. ಅಲ್ಟಿಮೇಟ್ ಆಗಿದೆ. ಬಂದಿದ್ದಕ್ಕೂ ಒಳ್ಳೆ ವ್ಯೂ ಸಿಕ್ತು. ಬೈಕಲ್ಲಿ ಬಂದಿದ್ದು ಮಾತ್ರ ಬೈಕಲ್ಲಿ ಬಂದಿದ್ದು ಅಲ್ಟಿಮೇಟಾ? ಅದಂತೂ ಎಕ್ಸ್ಪೀರಿಯನ್ಸ್ ಹೇಳೋಕ್ಕಾಗಲ್ಲ ಅಂತ ಎಕ್ಸ್ಪೀರಿಯನ್ಸ್ನ ವರ್ಡ್ಸಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗ್ತಿಲ್ವಂತೆ ಅವರಿಗೆ, ಅಷ್ಟು ಚೆನ್ನಾಗಿದೆ ಅಂತಿದ್ದಾರೆ. ನಾವು ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ನಮ್ಮ ಡೆಸ್ಟಿನೇಷನ್ಗೆ, ಡಾಲ್ಫಿನ್ ನೋಸ್ಗೆ. ಎಷ್ಟು ಕಾರ್ ಬಂದಿದೆ ಕರ್ನಾಟಕದ ಕಡೆಯಿಂದನೂ. ಇದು ನೋಡಿ, ಕೂನೂರು ಟೌನಿಗೆ ಇಲ್ಲಿಂದ ಮತ್ತೆ 12 ಕಿಲೋಮೀಟರ್ಸ್ ಇದೆ ಅಂತ ಬೋರ್ಡ್ ಹಾಕಿದ್ದಾರೆ. ನಾನು ಪಿಂಕು, ನಮ್ಮ ಮನೆಯವ್ರು ಫುಲ್ ಬ್ಲೂ, ಬ್ರೈಟಾಗಿ ಕಾಣಿಸ್ತಾ ಇದ್ದೀವಿ ಇಬ್ರು. ಎಲ್ಲಿ ಹೋದ್ರೂ ತಿನ್ನೋದು ಕುಡಿಯೋದು ಇದೇ ಇದೆ. ಸೊ ಇಲ್ಲಿ ಎಂಟ್ರಿ ಫೀಸ್ ಡೀಟೇಲ್ಸ್ ತೋರಿಸ್ತಾ ಇದ್ದೀನಿ. ಅಡಲ್ಟ್ಸ್ಗೆ 40, ಚಿಲ್ಡ್ರನ್ಸ್ಗೆ 20. ಸ್ಕ್ವಿರಿಲ್ ಜಾತಾ ಆಮೇಲೆ ಇಟ್ಸ್ ಒನ್ ಆಫ್ ದ ಟೈಪ್ ಆಫ್ ಸ್ಕ್ವಿರಿಲ್ ಐ ಥಿಂಕ್. ನಾವಿಲ್ಲಿ ಡಾಲ್ಫಿನ್ ನೋಸ್ನ ನೋಡಿಕೊಂಡು ಅಲ್ಲಿಂದ ಊಟಿ ಟಾಯ್ ಟ್ರೈನಿಗೆ ಬಂದ್ವಿ. ಈ ಟಾಯ್ ಟ್ರೈನ್ ಬಂದುಬಿಟ್ಟು ನೀವು IRCTCಯಲ್ಲಿ ಫಸ್ಟೇ ಪ್ರಿಯರ್ ಆಗಿ ಬುಕ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಸ್ಟೇಷನ್ಸ್ ಬೇರೆ ಬೇರೆ ಥರ ಆಪ್ಷನ್ಸು ಇರುತ್ತೆ. ಕೂನೂರು ಟು ಮೆಟ್ಟುಪಾಳ್ಯಮ್ಮು, ಹಾಗೆ ನಮಗೆ ಉದಗಮಂಡಲಮಿಂದ ಕೂನೂರಿಗೆ ನಾವು ತೊಗೊಂಡಿದ್ದು. ಇಲ್ಲಿ ನೋಡಿ ಸ್ವಲ್ಪ ಫೋಟೋಶೂಟ್ನ ಮಾಡ್ಕೊಂಡ್ವಿ. ಅಷ್ಟೊತ್ತಲ್ಲಿ 5:45ಗೆ ಎಕ್ಸಾಕ್ಟಾಗಿ ಟ್ರೈನ್ ಹೊರಟಿತು ನಮ್ಮದು. ಅಲ್ಲಿಂದ ನಾವು ಹೊರಟಿ ಕೂನೂರಿಗೆ ಹೋಗೋಷ್ಟೊತ್ತಲ್ಲಿ ಒನ್ ಅವರ್ ಆಯಿತು. 5:55ಗೆ ನಾವು ಮತ್ತೆ ಅಲ್ಲಿಂದ ಇಳಿದ್ವಿ. ಇಲ್ಲಿ ನೋಡಿ ಲೇಟ್ ಆಗಿಬಿಟ್ಟಿದೆ ಅಂತ ನಾನು ಓಡೋಗ್ತಾ ಇದ್ದೀನಿ. ಆಲ್ರೆಡಿ ನಾವು ಸೀಟೆಲ್ಲ ನೋಡ್ಕೊಂಡೇ ಫೋಟೋಶೂಟ್ಗೋಸ್ಕರ ಅಂತ ಮತ್ತೆ ಕೆಳಗಡೆ ಇಳಿದು ಬಂದಿದ್ವಿ. ಮತ್ತು ಇಲ್ಲಿ ಟೈಮ್ ಆಗಿತ್ತು ಅಂತಂದ್ಬಿಟ್ಟು ಓಡೋಗ್ತಾ ಇರೋದಷ್ಟೇ. ಇನ್ನು ನಾವು ಈ ಕೂನೂರಿಂದ ಊಟಿಲಿ ಬಂದು ಮತ್ತೆ ನಾವು ರೂಮ್ ಮಾಡಿದ್ವಲ್ಲ ಅಲ್ಲೇ ಸ್ಟೇ ಆಗಿದ್ವಿ. ಅಲ್ಲಿಂದ ನಾವು ನೆಕ್ಸ್ಟ್ ಡೇ ಮಾರ್ನಿಂಗು ಹೊರಟಿದ್ದು ಬೆಂಗಳೂರು ಕಡೆಗೆ. ಆನ್ ದಿ ವೇ ಇವಾಗ ನಾವು ಇಲ್ಲಿ ಪೈನ್ ಫಾರೆಸ್ಟು ಹಾಗೆ 8th ಮೈಲ್ ಶೂಟಿಂಗ್ ಪಾಯಿಂಟ್ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು. ಇದು ನೋಡಿ, ಇದು ಬಂದು ಬೋಟ್ ಹೌಸು. ನಾವು ಇದನ್ನು ಮಕ್ಕಳು ಇದ್ದಿದ್ದಾಗ ಸೆಕೆಂಡ್ ಟೈಮ್ ಬಂದಾಗ ಊಟಿಲಿ ಇದನ್ನು ನಾವು ಆಲ್ರೆಡಿ ವಿಸಿಟ್ ಮಾಡಿದ್ವಿ. ಸೊ ಇವಾಗ ನಾವು ಬೆಂಗಳೂರು ಕಡೆ ಬೇಗ ಹೋಗಬೇಕು ಅಂತೇಳಿ ಇದನ್ನು ಸ್ಕಿಪ್ ಮಾಡಿದ್ದೀವಿ ಅಷ್ಟೇ. ಇನ್ನು ನಾವು ಈ ಊಟಿ ವೆದರ್ನ ಈ ಸೀಸನ್ನಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ.
ನೋಡಿ ಈಗಾಗಲೇ ನಾವು ಇಲ್ಲಿ 9:30ಗೆ ಪೈನ್ ಫಾರೆಸ್ಟ್ ಹತ್ರ ರೀಚ್ ಆಗಿದ್ದೀವಿ ಊಟಿಲಿ. ಇಲ್ಲಿ ಆಲ್ರೆಡಿ ಎಷ್ಟೊಂದು ಜನ ಬಂದು ಆಲ್ರೆಡಿ ನೋಡ್ತಾ ಇದ್ದಾರೆ, ಫೋಟೋಸ್ ತೊಗೋತಾ ಇದ್ದಾರೆ. ನಮ್ಮ ಮನೇಲಿ ನಾವು ಆಲ್ರೆಡಿ ಕೊಡೈಕೆನಾಲಲ್ಲಿ ನೋಡಿದ್ದೀವಿ ಪೈನ್ ಫಾರೆಸ್ಟು, ಫೋಟೋಸ್ನ ತೊಗೊಂಡಿದ್ದೀವಿ ಮಕ್ಳ ಜೊತೆನೂ. ತುಂಬ ಚೆನ್ನಾಗಿ ಬರುತ್ತೆ ಫೋಟೋಸು ವಿಡಿಯೋಗ್ರಫೀಸ್ ಎಲ್ಲ ಇಲ್ಲಿ. ಇಲ್ಲಿ ನಾವು ಎಂಟ್ರಿ ಟಿಕೆಟ್ ತೊಗೊಂಡು ಒಳಗಡೆ ಬಂದಿದ್ದೀವಿ. ಇಲ್ಲಿ ಎಂಟ್ರಿ ಟಿಕೆಟ್ ಫೀಸ್ ಬಂದುಬಿಟ್ಟು 40 ರೂಪೀಸು. ಈ ಜಾಗ ಅಂತೂ ತುಂಬ ಸ್ಲಿಪ್ಪರಿ ಆಗಿದೆ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಸ್ಲಿಪ್ಪರಿ ಇದೆ ಅಂತ ಅಂದ್ಬಿಟ್ಟು. ಎಷ್ಟು ದಟ್ಟವಾಗಿದೆ ಇಲ್ಲಿ ಪೈನ್ ಫಾರೆಸ್ಟ್ನ ನೋಡಿ. ಕೊಡೈಕೆನಾಲಲ್ಲಿ ನಾವು ಆಲ್ರೆಡಿ ನೋಡಿರೋದ್ರಿಂದ ಇಲ್ಲೂ ಆಲ್ರೆಡಿ ನೋಡಿದ್ದೀವಿ, ಬಂದಿದ್ದೀನಿ ನಾನು. ನಮ್ಮ ಮನೆಯವ್ರು ಒಳಗಡೆ ಬರೋಕ್ಕಾಗಲಿಲ್ಲ, ಅವ್ರು ಹೊರಗಡೆ ನಿಂತಿದ್ದಾರೆ. ಇಲ್ಲಿ ನಮ್ಮ ತಂಗಿಯವ್ರು ಹೋಗ್ತಿದ್ದಾರೆ, ಅಲ್ಲಿ ವಾಟರ್ ಇದೆ ಅಲ್ಲ, ವಾಟರ್ ಹರಿತಾ ಇರುತ್ತೆ, ಅಲ್ಲಿಗೆ ಹೋಗ್ತಾ ಇದ್ದಾರೆ ಇವ್ರು ನೋಡೋದಕ್ಕೋಸ್ಕರ. ನಾವು ಆಲ್ರೆಡಿ ಫೋಟೋಸ್ನೆಲ್ಲ ತೊಗೊಂಡಿರೋದ್ರಿಂದ ನಾನೇನು ಅಲ್ಲಿವರೆಗೂ ಹೋಗ್ತಿಲ್ಲ. ನಮ್ಮ ಯಜಮಾನ್ರು ಹೊರಗಡೆ ಕೋತಿ ಕಾಟ ಬೈಕಲ್ಲಿ ಬಂದಿರೋದ್ರಿಂದ ಬ್ಯಾಗೆಲ್ಲ ಹೊರಗಡೆನೇ ಟೈ ಮಾಡಿದ್ದೀವಲ್ವ, ಅದರಿಂದ ಅವ್ರೇನು ಬರಲಿಲ್ಲ. ಅದಕ್ಕೆ ಅವ್ರು ಅಲ್ಲೇ ಇದ್ದಾರೆ ಅಂತ ಅಂದ್ಬಿಟ್ಟು ನಾನು ಒಬ್ಬಳೇ ಏನೋ ಹೋಗೋದು ಅಂತ ಹೋಗಲಿಲ್ಲ ನಾನು ಅಷ್ಟೇ. ಇಲ್ಲಿ ನೋಡಿ ಕೋತಿ ಕಾಟಕ್ಕೋಸ್ಕರ ನಮ್ಮ ಮನೆಯವರು ನಾನು ಈ ಥರ ಫೋಟೋ ತಕ್ಕೊಳ್ಳೋ ಅಂತ ಪರಿಸ್ಥಿತಿ ಬಂದಿದೆ. ಈಗಾಗಲೇ ನಾವು ಪೈಕಾರ ವಾಟರ್ ಫಾಲ್ಸ್ ಹತ್ರ ಬಂದಿದ್ದೀವಿ. ಇಲ್ಲಿ ಹಿಂದೆಗಡೆ ನೋಡ್ಬೋದು ಬಗ್ಗೀಸ್ ಎಲ್ಲನೂ ಇದೆ. ಇಲ್ಲಿ ಸ್ವಲ್ಪ ದೂರ ನಡಿಬೇಕಾಗತ್ತೆ, ಅದರಿಂದ ಬಗ್ಗೀಸ್ ಫೆಸಿಲಿಟೀಸ್ ಇರೋದು. ನಾವು ಫಸ್ಟ್ ಹೋದಾಗ್ಲೂ ಬಗ್ಗಿ ತೊಗೊಂಡಿದ್ವಿ, ಅದೇ ರೀತಿ ಇವಾಗ್ಲೂ ಬಗ್ಗಿ ತೊಗೊಂಡು ಹೋಗ್ತಾ ಇದ್ದೀವಿ. ಪರ್ ಪರ್ಸನ್ 25 ರೂಪೀಸ್ ಆಗುತ್ತೆ. ಇನ್ನು ನಾವು ಬಂದಿರೋದು ಪೈಕಾರ ವಾಟರ್ ಫಾಲ್ಸ್ಗೆ. ಪೈಕಾರ ವಾಟರ್ ಫಾಲ್ಸು ಇದೆ, ಪೈಕಾರ ಲೇಕು ಇದೆ, ಮತ್ತು ಡ್ಯಾಮು ಇದೆ. ಇಲ್ಲಿ ನಾವಿವಾಗ ಬಂದಿರೋದು ಪೈಕಾರ ವಾಟರ್ ಫಾಲ್ಸ್ಗೆ. ಇಲ್ಲಿ ಅಡಲ್ಟ್ ಟಿಕೆಟ್ಸ್ ಬಂದುಬಿಟ್ಟು 40 ರೂಪೀಸ್ ಆಗಿರುತ್ತೆ. ಟಿಕೆಟ್ ತೊಗೊಂಡು ನೀವು ಬಗ್ಗಿಗೆ ಸಪ್ರೇಟು, ಬಟ್ ಎಂಟ್ರಿಗೆ ಸಪ್ರೇಟ್ ಟಿಕೆಟ್ಸ್ ತೊಗೋಬೇಕಾಗತ್ತೆ. ಬಗ್ಗಿಗೆ ಈಗಾಗಲೇ ಹೇಳಿದ್ನಲ್ಲ 25 ರೂಪೀಸು, ಬಟ್ ಎಂಟ್ರಿಗೆ ಬಂದು ಇಲ್ಲಿ 40 ರೂಪೀಸ್ ಪರ್ ಪರ್ಸನ್ಗೆ ಕೊಟ್ಬಿಟ್ಟು ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ನಾನು ನಮ್ಮ ಟ್ರಿಪ್ ಬಜೆಟ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಗೆ ಟೋಟಲ್ ಓವರ್ ಆಲ್ 15K ಸ್ಪೆಂಡ್ ಮಾಡಿದ್ದೀವಿ ನಾವು ನಮ್ಮ ಟ್ರಿಪ್ಪಿಗೆ. ಬರೀ ನಮಗೆ ಟ್ರಾನ್ಸ್ಪೋರ್ಟೇಷನ್, ಸ್ಟೇ ಮತ್ತು ಫುಡ್ಡಿಗೆ ಆಗಿರುವಂತಹ ಖರ್ಚು 15K. ನೀವು ಜಾಸ್ತಿ ಜನ ಪ್ಲ್ಯಾನ್ ಮಾಡಿದಷ್ಟು ನಿಮಗೆ ಕಡಿಮೆ ಖರ್ಚಾಗುತ್ತೆ. ಅದಕ್ಕಾಗಿ ನೀವು ಜಾಸ್ತಿ ಜನ ಪ್ಲ್ಯಾನ್ ಮಾಡಿದ್ರೆ ವರ್ಕೌಟ್ ಆಗೋ ಥರ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಇನ್ನು ವ್ಯೂ ಮಾತ್ರ ಸೂಪರಾಗಿತ್ತು. ಇಲ್ಲಿ ನೋಡಿ ಹೀಗೆ ವಾಕ್ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು. ಹೋದ ಸತಿ ಬಂದಾಗ್ಲೂ ಇದೇ ಥರನೇ ಇತ್ತು, ಬಟ್ ಇನ್ನೂ ಸ್ವಲ್ಪ ವಾಟರ್ ಫ್ಲೋ ಜಾಸ್ತಿ ಇತ್ತು. ಈ ಸತಿ ಸ್ವಲ್ಪ ಕಮ್ಮಿ ಇದೆ, ಬಟ್ ಆದ್ರೂ ಈ ವ್ಯೂ ಮಾತ್ರ ಸೂಪರು. ಯಾಕಂದರೆ ಗ್ರೀನರಿ ಇರುತ್ತಲ್ವ ತುಂಬಾನೇ, ಅದ್ರ ಮಧ್ಯೆ ಈ ಥರ ನೀರು ಹರ್ಕೊಂಡು ಬರ್ತಿರೋದ್ರಿಂದ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಇಲ್ಲಿ ನಾವು ಹತ್ತತ್ರ 1.5 ಕಿಲೋಮೀಟರ್ ನಡೆದಿದ್ದೀವಿ, ಬಟ್ ನಮ್ಗೆ ಗೊತ್ತೇ ಆಗಲ್ಲ ಅಷ್ಟು ನಡೆದಿದ್ದೀವಿ ಅಂತಂದ್ಬಿಟ್ಟು. ಅಷ್ಟು ಇದಾಗಿರುತ್ತೆ, ಯಾಕಂದರೆ ನಾವು ನೇಚರಲ್ಲಿ ಮುಳುಗೋಗಿರ್ತೀವಿ, ಇದು ನೋಡೋಣ ಅದು ನೋಡೋಣ ಅನ್ನೋದು ಇದರಲ್ಲಿ. ಅದಕ್ಕಾಗಿ ಎಷ್ಟು ನಡೀತಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ. ನೋಡಿ ವ್ಯೂ ಫಾಲ್ಸ್ ಮಾತ್ರ ಜಾಸ್ತಿ ಉದ್ದದಿಂದ ಏನು ಹರಿಯೋದಿಲ್ಲ, ಬಟ್ ಆದ್ರೂ ಫಾಲ್ಸ್ ತುಂಬ ಚೆನ್ನಾಗಿದೆ. ಇನ್ನು ಇದಾಗಿತ್ತು ನಮ್ಮ ಬೆಂಗಳೂರು ಟು ಊಟಿಯ ರೋಡ್ ಟ್ರಿಪ್ ಜರ್ನಿ ಮಾತ್ರ ತುಂಬ ಫೈನಾಗಿತ್ತು. ನಾನು ಅಂದ್ಕೊಂಡಿರಲಿಲ್ಲ ನಾನು ಬೈಕಲ್ಲಿ ನಾನು ಇಷ್ಟು ಜರ್ನಿ ಮಾಡ್ತೀನಿ ಅಂತಂದ್ಬಿಟ್ಟು. ಬಟ್ ಅಟ್ ಒನ್ ಪಾಯಿಂಟಲ್ಲಿ ಮಾತ್ರ ಸ್ವಲ್ಪ ಅನ್ನಿಸ್ತು, ಅಯ್ಯೋ ಏನಕ್ಕೆ ಬಂದೆ ಅಂತ ಅಂದ್ಬಿಟ್ಟು. ಬಟ್ ರಿಟರ್ನ್ ನಾನು ಬರಬೇಕಾದ್ರೆ ಮಾತ್ರ ಓಕೆ ಐ ಕ್ಯಾನ್ ಡೂ ಇಟ್ ಅಂತ ಅನ್ನಿಸ್ತು. ಬಟ್ ಓಡಿಸ್ಲಿಲ್ಲ, ಆದ್ರೂ ಹಿಂದೆ ಕೂತ್ಕೊಳ್ಳೋದು ಇದೆಯಲ್ವ, ಅದು ತುಂಬಾ ಪೇಷನ್ಸ್ ಬೇಕಾಗುತ್ತೆ. ಸೊ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಫಾಲೋ ಮಾಡಿ. ನಿಮಗೆ ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ ಪ್ಲೇಸಸ್ನ ನಾನು ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ.